ನಮಸ್ಕಾರ ಎಲ್ರಿಗೂ ತಮಗೆಲ್ಲರಿಗೂ ಸ್ಪರ್ಧಾ ಕಲಾಗ್ನಿ ಯೂಟ್ಯೂಬ್ ಚಾನಲ್ ಸ್ವಾಗತ. ಸ್ನೇಹಿತರೆ, ನಾನು ಮಹಾಂತೇಶ್ ಟೆನಿಗಿ. ಸ್ನೇಹಿತರೆ, ಕೆ ಆಗಿರ್ಬೋದು ಹಾಗೆ KPSCಯ ಇತ್ತೀಚಿನ 5 ವರ್ಷಗಳ ಪ್ರಶ್ನೆ ಪತ್ರಿಕೆಗಳನ್ನ ನಾವು ಗಮನಿಸಿದಾಗ ಈ ಒಂದು ಪ್ರಶ್ನೆ ಪತ್ರಿಕೆಯಲ್ಲಿ ಅತಿ ಹೆಚ್ಚು ಪ್ರಶ್ನೆಗಳು ಈ ಒಂದು ಪ್ರಚಲಿತ ಘಟನೆಗಳ ಮೇಲೆ ಬಂದಿರೋದ್ರ ಮಾಹಿತಿ ನಮಗೆ ಗೊತ್ತಾಗ್ತದೆ. ಹಾಗಾದ್ರೆ ಸ್ನೇಹಿತರೆ, ತಾವೆಲ್ಲರೂ ಕೂಡ ಗೊಂದಲದಲ್ಲಿರ್ಬೋದು. ಹಾಗಾದ್ರೆ ಸ್ನೇಹಿತರೆ, ಪ್ರಚಲಿತ ಘಟನೆಗಳಿಗೆ ಮೇಲೆ ಯಾವ ಪ್ರಶ್ನೆಗಳು ಬರುತ್ತೆ, ಹಾಗೆ ಯಾವ ಟಾಪಿಕ್ಗಳ ಮೇಲೆ ಬರುತ್ತೆ, ಮತ್ತು ನಾವು ಯಾವ ಒಂದು ಪ್ರಚಲಿತ ಘಟನೆಗೆ ಸಂಬಂಧಪಟ್ಟಂತೆ ಯಾವ ಮ್ಯಾಗ್ಝಿನನ್ನು ಓದಬೇಕು, ಹಾಗೆ ಯಾವ ಪೇಪರ್ಗಳನ್ನ ಓದಬೇಕು, ಹಾಗೆ ಯಾವ ರೀತಿಯಾಗಿರ್ತಕ್ಕಂಥದ್ದನ್ನು ಓದಬೇಕು ಅಂತ ತಾವೆಲ್ಲರೂ ಕೂಡ ಗೊಂದಲದಿದ್ದೀರಾ. ಹಾಗೆ ಇಂಪಾರ್ಟೆಂಟ್ ಟಾಪಿಕ್ಸ್ಗಳು ಯಾವುವನ್ನು ಕೂಡ ತಾವೆಲ್ಲರೂ ಕೂಡ ಗೊಂದಲದಿದ್ದೀರಾ. ಅವುಗಳ ಬಗ್ಗೆ ಕೆಲವೊಂದಿಷ್ಟು ಮಾಹಿತಿನ ಇವತ್ತಿನ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಸ್ನೇಹಿತರೆ, ಏನು KA ಮತ್ತು KPSC ಆಗಿರ್ಬೋದು ನಡೆಸಿರ್ತಕ್ಕಂಥ ಏನು ಹಳೆಯ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನ ನಾವು ತೆಗೆದುಕೊಂಡಾಗ ಅವರ ಇತ್ತೀಚಿನ 5 ವರ್ಷಗಳನ್ನ ಪ್ರಶ್ನೆ ಪತ್ರಿಕೆಗಳನ್ನ ತೆಗೆದುಕೊಂಡು ಈ ಒಂದು ಪ್ರಚಲಿತ ಘಟನೆಗೆ ಸಂಬಂಧಪಟ್ಟಂತೆ ಯಾವ ಇಂಪಾರ್ಟೆಂಟ್ ಟಾಪಿಕ್ಗಳ ಮೇಲೆ ಜಾಸ್ತಿ ಪ್ರಶ್ನೆಗಳು ಬಂದಿದ್ದಾವೆ, ಹಾಗೆ ಮುಂಬರುವಂಥ ಪ್ರಶ್ನೆ ಪತ್ರಿಕೆಗಳಲ್ಲಿ ಜಾಸ್ತಿ ಯಾವ ಒಂದು ಟಾಪಿಕ್ಗಳ ಮೇಲೆ ಪ್ರಶ್ನೆಗಳು ಬರುತ್ತೆ ಅನ್ನೋಕೊಂಡು ಕೆಲವೊಂದಿಷ್ಟು ಇಂಪಾರ್ಟೆಂಟ್ ಟಾಪಿಕ್ಗಳನ್ನ ನಾನು ಇಲ್ಲಿ ನೀಡ್ತಾ ಇದ್ದೀನಿ. ಹಾಗೆ ಮುಂಬರುವಂಥ ಏನು KA ಆಗಿರ್ಬೋದು ಮತ್ತು KPSC ಆಗಿರ್ಬೋದು ನಡೆಸ್ತಕ್ಕಂಥ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಈ ಒಂದು ವಿಡಿಯೋ ತುಂಬ ಇಂಪಾರ್ಟೆಂಟ್ ಆಗಿರ್ತದೆ. ಹಾಗೆ ಇನ್ನು ನೆಕ್ಸ್ಟ್ ಇರ್ತಕ್ಕಂಥ ವಿಡಿಯೋದಲ್ಲಿ ಪ್ರಚಲಿತ ಘಟನೆ ಆದ ನಂತರ ಹೆಚ್ಚು ಪ್ರಶ್ನೆಗಳು ಬರ್ತಕ್ಕಂಥದ್ದು ಹಿಸ್ಟ್ರಿ ಮೇಲೆ. ಆ ಒಂದು ಹಿಸ್ಟ್ರಿಗಳ ಮೇಲೆ ಯಾವ ಒಂದು ಟಾಪಿಕ್ ಮೇಲೆ ಹೆಚ್ಚು ಪ್ರಶ್ನೆಗಳು ಬಂದಿದ್ದಾವೆ ಮತ್ತು ಯಾವ ಭಾಗದಲ್ಲಿ ಯಾವ ಒಂದು ಟಾಪಿಕ್ ಮೇಲೆ ಹೆಚ್ಚು ಫೋಕಸನ್ನು ಮಾಡಿದ್ದಾರೆ ಮತ್ತು ಯಾವ ರೀತಿಯಾಗಿರ್ತಕ್ಕಂಥ ಪ್ರಶ್ನೆಗಳನ್ನ ಕೇಳಿದ್ದಾರೆ ಎಂಬುದನ್ನು ಕೂಡ ನಾವು ಮುಂದಿನ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಅಂತ ಹೇಳ್ತಾ, ಸ್ನೇಹಿತರೆ, ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಪ್ರಚಲಿತ ಘಟನೆಗಳ ಮೇಲೆ ಯಾವ ಒಂದು ಟಾಪಿಕ್ ಮೇಲೆ ಹೆಚ್ಚು ಪ್ರಶ್ನೆಗಳನ್ನು ಕೇಳಿದರೆ ಹಾಗೆ ಯಾವ ಒಂದು ಟಾಪಿಕ್ ಇಂಪಾರ್ಟೆಂಟ್ ಎಂಬುದನ್ನು ಕೂಡ ಚರ್ಚೆ ಮಾಡ್ತಾ ಹೋಗೋಣ ಅಂತ ಹೇಳ್ತೀನಿ. ಸ್ನೇಹಿತರೆ, ಹಾಗಾದರೆ ಮೊದಲಾಗಿ ನೋಡ್ತಾ ಹೋದರೆ ಸ್ನೇಹಿತರೆ, ಈ ಒಂದು KA ಆಗಿರ್ಬೋದು ಮತ್ತು KPSC ನಡೆಸ್ತಕ್ಕಂಥ ಪ್ರಶ್ನೆ ಪತ್ರಿಕೆಯಲ್ಲಿ ಅತಿ ಹೆಚ್ಚು ಇಂಪಾರ್ಟೆಂಟ್ ಆಗ್ತಾ ಇರ್ತಂತ ಯಾವುದಪ್ಪ ಅಂದರೆ ಕರ್ನಾಟಕ ರಾಜ್ಯದ ಕರೆಂಟ್ ಅಫೇರ್ಸ್. ಸ್ನೇಹಿತರೆ, ಕರ್ನಾಟಕ ಸ್ಟೇಟ್ ವತಿಯಿಂದ ನೀವು ಎಕ್ಸಾಮನ್ನು ಬರಿತಾ ಇರ್ತದೆ. ಇಂಪಾರ್ಟೆಂಟ್ ಆಗಿ ಕರ್ನಾಟಕ ರಾಜ್ಯದ ಕರೆಂಟ್ ಅಫೇರ್ಸ್ ತುಂಬ ಇಂಪಾರ್ಟೆಂಟ್ ಆಗಿರ್ತದೆ. ಇದರ ಮೇಲೆ ಒಂದು 20 to 25% ಹೆಚ್ಚು ಪ್ರಶ್ನೆಗಳು ಬರ್ತಕ್ಕಂಥದ್ದು. ಹಾಗಾದ್ರೆ ಇದರಲ್ಲಿ ಪ್ರಮುಖ ವಿಷಯಗಳು ಯಾವಪ್ಪ ಈ ಒಂದು ಕರ್ನಾಟಕ ರಾಜ್ಯದ ವಿಷಯಕ್ಕೆ ಸಂಬಂಧಪಟ್ಟಂತೆ ಅಂತ ನೋಡೋದಾದರೆ ಮುಖ್ಯವಾಗಿ ಕರ್ನಾಟಕದ ಸರ್ಕಾರದ ಯೋಜನೆಗಳೇನಿದಾವೆ ಅದರ ಮೇಲೆ ಹೆಚ್ಚು ಪ್ರಶ್ನೆಗಳು ಬರ್ತಕ್ಕಂಥದ್ದು ಕರ್ನಾಟಕದ ಕರೆಂಟ್ ಅಫೇರ್ಸ್ ಅಂತ ತೆಗೆದುಕೊಂಡಾಗ. ಹಾಗೇನ ರಾಜ್ಯ ಬಜೆಟ್ ಮೇಲೂ ಕೂಡ ಜಾಸ್ತಿ ಪ್ರಶ್ನೆಗಳು ಬರ್ತವೆ. ಅದರ ಮೇಲೂ ಕೂಡ ನೀವು ಜಾಸ್ತಿ ಫೋಕಸ್ ಅನ್ನು ಮಾಡಬೇಕು. ಹಾಗೇನ ಪ್ರಮುಖ ನೇಮಕಾತಿಗಳು ಯಾವುದಾದ್ರೂ ಕರ್ನಾಟಕ ಸರ್ಕಾರಕ್ಕೆ ಸಂಬಂಧಪಟ್ಟಂತೆ ಯಾವುದೇ ನೇಮಕಾತಿಗೆ ಸಂಬಂಧಪಟ್ಟಂತೆ ಯಾವುದಾದ್ರೂ ನೇಮಕಾತಿಗಳು ಪ್ರಮುಖ ನೇಮಕಾತಿಗಳಂತಂದರೆ ಯಾವುದಾರ ನೇಮಕ ಮಾಡಿದರೆ ಯಾವುದಾರ ವ್ಯಕ್ತಿಗಳನ್ನ ಯಾವುದೋ ಒಂದು ಹುದ್ದೆಗೆ ನೇಮಕಾತಿ ಮಾಡಿದರೆ ಅವರ ಮೇಲೆ ಏನಪ್ಪಾ ಅಂದರೆ ಪ್ರಶ್ನೆಗಳಾಗೋ ಸಾಧ್ಯತೆ ಇದೆ. ನೀವು ಏನು ಮಾಡಬಹುದು ಅಂತಂದರೆ ಅದರ ಮೇಲೆ ಜಾಸ್ತಿ ಫೋಕಸ್ ಅನ್ನು ಮಾಡಿ ಅವುಗಳ ವಿಷಯಗಳ ಬಗ್ಗೆ ಹೆಚ್ಚು ತಿಳ್ಕೊಬೇಕಾಗುತ್ತೆ. ಹಾಗೇನೆ ಯಾವುದಾದ್ರೂ ಹೊಸ ಜಿಲ್ಲೆಗಳು ಅಥವಾ ತಾಲೂಕುಗಳು ಇತ್ತೀಚೆಗೆ ಯಾವುದೂ ಆಗಿಲ್ಲ. ಮೊದಲಿಗೆ ಇತ್ತೀಚಿನ ಏನು 5 ವರ್ಷಗಳ ಪ್ರಶ್ನೆ ಪತ್ರಿಕೆಗಳಿಂದ ಅವುಗಳ ಮೇಲೆ ಬಂದಂಥ ಪ್ರಶ್ನೆಗಳನ್ನ ನಾನು ಕೊಟ್ಟಿದ್ದೀನಿ. ಹಾಗೇನ ಕರ್ನಾಟಕಕ್ಕೆ ಸಂಬಂಧಪಟ್ಟಂತೆ ಪ್ರಶಸ್ತಿಗಳು ಯಾವುದಾದ್ರೂ ಪ್ರಶಸ್ತಿಗಳು ಇತ್ತೀಚಿನ ದಿನಗಳಲ್ಲಿ ಪ್ರಶಸ್ತಿಗಳನ್ನ ನೀಡಿದರೆ ಅವುಗಳ ಮೇಲೆ ಕೂಡ ಹೆಚ್ಚು ಫೋಕಸ್ ಆಗಿರಬೇಕು. ಅವುಗಳ ಮೇಲೆ ಹೆಚ್ಚು ಪ್ರಶ್ನೆಗಳು ಬರುವ ಸಾಧ್ಯತೆ ಇರ್ತದೆ ಅಂತ ಹೇಳ್ತೀನಿ. ಹಾಗೆ ಮತ್ತು ಇನ್ನು ರಾಜ್ಯ ಮಟ್ಟದ ಕ್ರೀಡೆಗಳು ಯಾವುದಾದ್ರೂ ಕರ್ನಾಟಕಕ್ಕೆ ಸಂಬಂಧಪಟ್ಟ ಇಂಪಾರ್ಟೆಂಟ್ ಇತ್ತೀಚಿನ ಕ್ರೀಡೆಗಳು ನಡೆದಿದ್ರೆ ಅವುಗಳ ಮೇಲೆ ಪ್ರಶಸ್ತಿಗಳ ಮೇಲೂ ಕೂಡ ಏನಪ್ಪ ಅಂದರೆ ಕರೆಂಟ್ ಅಫೇರ್ಸಲ್ಲಿ ಕ್ವಶನ್ ಬರುವ ಸಾಧ್ಯತೆ ಇರ್ತದೆ. ಅವುಗಳನ್ನು ಕೂಡ ಸ್ವಲ್ಪ ನೋಡ್ಕೋಬೇಕಾಗಿರ್ತದೆ. ಹಾಗೇನ ಪ್ರಮುಖ ಜಾತ್ರೆಗಳದ್ದು ಉತ್ಸವಗಳು ಪ್ರಮುಖವಾಗಿ ತಮಗೆಲ್ಲರಿಗೂ ಗೊತ್ತಿದೆ. ಬೆಂಗಳೂರಲ್ಲಿ ಕರಗ ಉತ್ಸವ ಅಂತ ನಡೀತಿದೆ. ಅದಕ್ಕೆ ಸಂಬಂಧಪಟ್ಟಂತೂ ಕೂಡ ಮಾಹಿತಿ ಇರಬೇಕು. ಹಾಗೆ ಯಾವುದೇ ಉತ್ಸವಗಳು ಅಂದರೆ ಕರ್ನಾಟಕದಲ್ಲಿ ಸಂಬಂಧಪಟ್ಟಂತೆ ಕರ್ನಾಟಕದಲ್ಲಿ ಯಾವುದೇ ಒಂದು ಉತ್ಸವಗಳಾದರೂ ಇದು ಕರೆಂಟ್ ಅಫೇರ್ಸ್ಗೂ ಮೀಸಲಾತಿ ಇರ್ತದೆ. ಹಾಗೇನ GKಗೆ ನಾರ್ಮಲ್ ಆಗಿ ಅದಕ್ಕೂ ಕೂಡ ಇದು ಪ್ರಶ್ನೆಗಳು ಕೇಳ್ಬೋದು ಅಂತ ಹೇಳ್ತೀನಿ. ಹಾಗೆ ಇನ್ನು ಹೆಚ್ಚು ಕೇಳುವ ಪ್ರಶ್ನೆಗಳು ಅಂತಂದರೆ ಕರ್ನಾಟಕಕ್ಕೆ ಸಂಬಂಧಪಟ್ಟಂತೆ ಏನಾದ್ರು ಕೇಳಿದರೆ ಅಂತಂದರೆ ಅಲ್ಲಿ ಮೇನುವಾಗಿ ಕೇಳ್ತಕ್ಕಂಥದ್ದು ಏನಪ್ಪ ಅಂದರೆ ಯೋಜನೆಗಳು ಯಾರಿಂದ ಆರಂಭವಾಯಿತು, ಅಂದರೆ ಯಾರು ಈ ಒಂದು ಯೋಜನೆಯನ್ನು ಆರಂಭ ಮಾಡಿದರು, ಇದರ ಉದ್ದೇಶ ಏನು, ಹಾಗೆ ಈ ಒಂದು ಯೋಜನೆಯ ಫಲಾನುಭವಿಗಳು ಯಾರು, ಹಾಗೆ ಇದರ ಅನುದಾನ ಎಷ್ಟಿದೆ, ಅಂದರೆ ಎಷ್ಟೆಷ್ಟು ಅನುದಾನ ಈ ಒಂದು ಯೋಜನೆಗೆ ಸಂಬಂಧಪಟ್ಟಂತೆ ನೀಡ್ತಾರೆ ಅನ್ನೋದು ಕೂಡ ತಮಗೆಲ್ಲರಿಗೂ ಗೊತ್ತಿರಬೇಕು. ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಅಂದರೆ ಹೈಯೆಸ್ಟ್ ಪ್ರಶ್ನೆಗಳು ಬರ್ತಕ್ಕಂಥದ್ದು ಯೋಜನೆಗಳ ಮೇಲೆ ನೀವು ತುಂಬ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಒತ್ತನ್ನು ನೀಡಿ ಸ್ಟಡಿಯನ್ನು ಮಾಡಬೇಕಾಗಿರ್ತದೆ. ಈ ಒಂದು ಕರ್ನಾಟಕ ಸರ್ಕಾರಕ್ಕೆ ಸಂಬಂಧಪಟ್ಟಂತೆ ಆಗಿರ್ಬೋದು, ಕರೆಂಟ್ ಅಫೇರ್ಸ್ಗೆ ಸಂಬಂಧಪಟ್ಟಂತೆ ಆಗಿರ್ಬೋದು. ಹಾಗೆ ನೆಕ್ಸ್ಟ್ ಇರ್ತಕ್ಕಂಥದ್ದು ಇಂಪಾರ್ಟೆಂಟ್ ಏನಪ್ಪ ಅಂದರೆ ಆಗಲೇ ಹೇಳಿದಾಗೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಯೋಜನೆಗಳು. ಸ್ನೇಹಿತರೆ, ಅತಿ ಹೆಚ್ಚು ಪ್ರಶ್ನೆಗಳು ಕೇಳ್ತಕ್ಕಂಥದ್ದು ಕರೆಂಟ್ ಅಫೇರ್ಸಲ್ಲಿ ಯಾವುದು ಅಂತಂದರೆ ಈ ಒಂದು ಕರ್ನಾಟಕ ಆಗಿರ್ಬೋದು ಮತ್ತು ರಾಜ್ಯ ಸರ್ಕಾರದ ಯೋಜನೆಗಳು. ಇದರಲ್ಲಿ ಮುಖ್ಯವಾಗಿ ಏನಪ್ಪ ಅಂದರೆ ಕೇಂದ್ರ ಸರ್ಕಾರದ ಏನು ಯೋಜನೆಗಳು ಬರ್ತವೆ ಅದರ ಮೇಲೂ ಕೂಡ ಜಾಸ್ತಿ ಫೋಕಸ್ ಮಾಡಿ. ಹಾಗೆ ರಾಜ್ಯ ಸರ್ಕಾರದ ಯೋಜನೆಗಳು ಏನು ಬರ್ತವೆ ಅದರ ಮೇಲೂ ಫೋಕಸ್ ಮಾಡಿ. ಪ್ರಮುಖ ಯೋಜನೆಗಳು PM ಕಿಸಾನ್ ಆಗಿರ್ಬೋದು, PM ವಿಶ್ವಕರ್ಮ ಆಗಿರ್ಬೋದು, ಹಾಗೆ ಆಯುಷ್ಮಾನ್ ಭಾರತ್ ಆಗಿರ್ಬೋದು, ಡಿಜಿಟಲ್ ಇಂಡಿಯಾ ಆಗಿರ್ಬೋದು, ಹಾಗೆ ಸ್ಕಿಲ್ ಇಂಡಿಯಾ ಆಗಿರ್ಬೋದು ಮತ್ತು ಸ್ಟಾರ್ಟಪ್ ಇಂಡಿಯಾ, ಇವುಗಳ ಮೇಲೆ ಹಲವಾರು ಪ್ರಶ್ನೆಗಳು ಬರ್ತವೆ. ಹಾಗೆ ಇತ್ತೀಚಿನ ಪ್ರಶ್ನೆ ಪತ್ರಿಕೆಗಳನ್ನು ನೀವು ಕೂಡ ತೆಗೆದು ನೋಡಿ. ಆ ಒಂದು ಇತ್ತೀಚಿನ ಪ್ರಶ್ನೆ ಪತ್ರಿಕೆಯಲ್ಲಿ ಯಾವ ಒಂದು ಯೋಜನೆಗಳ ಮೇಲೆ ಹೆಚ್ಚು ಪ್ರಶ್ನೆಗಳನ್ನು ಕೇಳಿದರೆ ಸ್ವಚ್ಛ ಭಾರತ್ ಮಿಷನ್ ಆಗಿರ್ಬೋದು ಅವುಗಳ ಮೇಲೆ ಕೂಡ ಜಾಸ್ತಿ ಫೋಕಸನ್ನು ಮಾಡ್ತಾರೆ. KA ಆಗಿರ್ಬೋದು ಮತ್ತು KPSC ಅವ್ರು ಏನು ಮಾಡ್ತಾರೆ ಅಂದರೆ
ಸೊ ರಾಜ್ಯ ಬಜೆಟ್ ಆಗಿರ್ಬೋದು ಸೊ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಯೋಜನೆಗಳು ಏನು ಬರ್ತವೆ ಸೊ ಅವುಗಳ ಮೇಲೆ ಜಾಸ್ತಿ ಫೋಕಸನ್ನು ಮಾಡ್ತಾರೆ. ಸೊ ತಾವುಗಳು ಏನು ಮಾಡಿ ಅಂತಂದರೆ ಈ ಒಂದು ಯೋಜನೆಗಳ ಮೇಲೆ ಸೊ ನೀವುಗಳು ಖಂಡಿತವಾಗಲೂ ಓದ್ಕೊಂಡು ಹೋಗಿರ್ಬೇಕಿರ್ತದೆ. ಇನ್ನು ನೆಕ್ಸ್ಟ್ ಕರೆಂಟ್ ಅಫೇರ್ಸ್ ಅಂತ ಬಂದಾಗ ಸ್ನೇಹಿತರೆ ಜಾಸ್ತಿ ಪ್ರಶ್ನೆಗಳು ಬರ್ತಕ್ಕಂಥದ್ದು ಎಲ್ಲಿಪ್ಪ ಅಂದರೆ ಸೊ ಪ್ರಶಸ್ತಿಗಳು ಮತ್ತು ಗೌರವಗಳ ಮೇಲೆ. ಸೊ ಯಾವುದಾದ್ರೂ ಇತ್ತೀಚಿನ ಪ್ರಶಸ್ತಿಗಳನ್ನ ನೀಡಿದರೆ ಅಥವಾ ಕೇಂದ್ರ ಸರ್ಕಾರದಾಗಿರ್ಬೋದು ಸೊ ರಾಜ್ಯ ಸರ್ಕಾರದಾಗಿರ್ಬೋದು, ಆಗಲೇ ಹೇಳಿದಾಗೆ ಆ ಒಂದು ಪ್ರಶಸ್ತಿಗಳ ಮೇಲೆ ಜಾಸ್ತಿ ನೋಡ್ತಾ ಹೋಗಿ. ಮುಖ್ಯವಾಗಿ ಭಾರತ ರತ್ನ ಆಗಿರ್ಬೋದು, ಪದ್ಮವಿಭೂಷಣ ಆಗಿರ್ಬೋದು, ಪದ್ಮಭೂಷಣ ಆಗಿರ್ಬೋದು, ಹಾಗೆ ಪದ್ಮಶ್ರೀ ಆಗಿರ್ಬೋದು, ಹಾಗೆ ಕರ್ನಾಟಕ ರಾಜ್ಯೋತ್ಸವಕ್ಕೆ ಸಂಬಂಧಪಟ್ಟಂತೆ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಆಗಿರ್ಬೋದು, ಎಲ್ಲವೂ ಕೂಡ ಕರ್ನಾಟಕದಲ್ಲಿ ಆಗಿರ್ಬೋದು ಹಾಗೆ ಕೇಂದ್ರದಲ್ಲಿ ಆಗಿರ್ಬೋದು ಯಾವುದೇ ಒಂದು ಪ್ರಶಸ್ತಿಗಳನ್ನು ಕೊಟ್ಟರು ಕೂಡ ಅವುಗಳು ಇಂಪಾರ್ಟೆಂಟ್ ಆಗಿರತಕ್ಕಂಥದ್ದು. ಸೊ ಅವುಗಳನ್ನ ನೀವು ಬಿಡದೆ ಓದಬೇಕಾಗಿರ್ತಕ್ಕಂಥದ್ದು. ಹಾಗೇನೆ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಏನಪ್ಪ ಅಂದರೆ ಸೊ ಥರ್ಡಲ್ಲಿ ಕ್ರೀಡೆಗಳ ಮೇಲೆ. ಸೊ ಕ್ರೀಡೆಗಳ ಮೇಲೆ ಅತಿ ಹೆಚ್ಚು ಪ್ರಶ್ನೆಗಳು ಕರೆಂಟ್ ಅಫೇರ್ಸ್ ಭಾಗದಲ್ಲಿ ಬಂದಿದ್ದಾವೆ. ಹಾಗೆ ಕ್ರೀಡೆಗಳಲ್ಲಿ ನಾವು ನೋಡಿದಾಗ ಇತ್ತೀಚಿನ 5 ವರ್ಷಗಳ ಪ್ರಶ್ನೆ ಪತ್ರಿಕೆಯಲ್ಲಿ ಸೊ ಒಲಿಂಪಿಕ್ಸ್ ಮೇಲೆ ಪ್ರಶ್ನೆ ಆಗಿದೆ, ಸೊ ಏಷ್ಯನ್ ಗೇಮ್ ಮೇಲೆ ಪ್ರಶ್ನೆ ಆಗಿದೆ, ಹಾಗೆ ಕಾಮನ್ವೆಲ್ತ್ ಗೇಮ್ಸ್ ಮೇಲೆ ಪ್ರಶ್ನೆ ಆಗಿದೆ, ಹಾಗೆ ICC ಪಂದ್ಯಾವಳಿಗಳು ಇಂಪಾರ್ಟೆಂಟ್ ಆಗಿ ಸ್ನೇಹಿತರೆ. ಸೊ ನೀವು ಯಾವುದಾದ್ರೂ KEA ಕ್ವಶನ್ ಬ್ಯಾಂಕನ್ನು ನೀವು ತೆಗೆದು ನೋಡಿದಾಗ ಸೊ ICC ನಡೆಸ್ತಕ್ಕಂಥ ಯಾವುದೇ ಒಂದು ಟೂರ್ನಾಮೆಂಟ್ ಆಗಿರ್ಬೋದು, ಸೊ ವರ್ಲ್ಡ್ ಕಪ್ ಆಗಿರ್ಬೋದು, ಸೊ ಯಾವುದೇ ಇರ್ತಕ್ಕಂಥ ಏನು ಟೂರ್ನಾಮೆಂಟ್ಗಳಿರ್ತವೆ ಕ್ರಿಕೆಟದ್ದು, ಸೊ ಅವುಗಳ ಮೇಲೆ ಪಕ್ಕ ಒಂದು ಕ್ವಶನ್ ಇದ್ದೇ ಇರ್ತದೆ. ಸೊ ಮುಖ್ಯವಾಗಿ ನೀವು ICC ಪಂದ್ಯಾವಳಿಗಳ ಮೇಲೆ ಜಾಸ್ತಿ ನೋಡ್ಕೋಬೇಕಾಗ್ತದೆ. ಹಾಗೆಯೇ ಪ್ರಮುಖ ಕ್ರೀಡಾಪಟುಗಳು ಯಾವುದಾದ್ರೂ ಒಂದು ಕ್ರೀಡಾಪಟುಗಳು ಸುದ್ದಿಯಲ್ಲಿದ್ದರೆ ಅಥವಾ ಅವ್ರು ಏನಾದರೂ ಪ್ರಶಸ್ತಿಯನ್ನು ಗಳಿದರೆ ಅವ್ರಗಳ ಮೇಲೆ ಕೂಡ ಪ್ರಶ್ನೆ ಆಗುವ ಸಾಧ್ಯತೆ ಇರ್ತದೆ. ಸೊ ಅದನ್ನು ನೀವು ಜಾಸ್ತಿ ಫೋಕಸ್ ಮಾಡ್ಕೋಬೋದು. ಸೊ ಯಾಕೆ ಈ ಒಂದುಗಳನ್ನ ಎಲ್ಲರೂ ಹೇಳ್ತಾ ಇದ್ದೀನಿ ಅಂತಂದರೆ ಸೊ ಕರೆಂಟ್ ಅಫೇರ್ಸ್ ಅನ್ನೋದು ತುಂಬ ಅಗಾಧವಾದದ್ದು. ಯಾಕಂದರೆ ಡೈಲಿ ಕರೆಂಟ್ ಅಫೇರ್ಸ್ ಆಗ್ತಾ ಇರ್ತದೆ. ಸೊ ಅವಾಗ ನಿಮ್ಗೆ ಏನಾಗುತ್ತದೆ ಹೆವಿ ಆಗ್ತಾ ಹೋಗ್ತದೆ. ಎಕ್ಸಾಂಪಲ್ ಇತಿಹಾಸ ಆಗಿರ್ಬೋದು, ಪೊಲಿಟಿಕಲ್ ಆಗಿರ್ಬೋದು, ಕೇವಲ ಒಂದೊಂದು ಬುಕ್ ಇರ್ತವೆ. ಸೊ ಒಂದೊಂದು ಬುಕ್ಕನ್ನು ಮುಗಿಸಿದ್ರೆ ನಿಮ್ಮ ಸಿಲೆಬಸ್ ಮುಗೀತು. ಆದರೆ ಕರೆಂಟ್ ಅಫೇರ್ಸ್ ಆ ರೀತಿ ಅಲ್ಲ. ಸೊ ಡೈಲಿ ಏನಾಗ್ತಾ ಇರ್ತಂದ್ರೆ ಡೈಲಿ ಕರೆಂಟ್ ಅಫೇರ್ಸ್ ಆಗ್ತಾ ಹೋಗ್ತದೆ. ಸೊ ನೀವು ಡೈಲಿ ಓದ್ತಾ ಇರಬೇಕು. ಸೊ ಆ ಟೈಮಲ್ಲಿ ನಿಮ್ಗೆ ಏನಾಗುತ್ತೆ ಅಂದರೆ ಪ್ರೆಷರು, ಸೊ ನಿಮಗೆ ಯಾವೊಂದು ವಿಷಯವನ್ನು ಓದಬೇಕು, ಯಾವೊಂದು ವಿಷಯವನ್ನು ಓದಬಾರ್ದು ಅನ್ನೋದು ತಲೆಗೆ ಬಂದುಬಿಡ್ತದೆ. ಸೊ ಆ ಟೈಮಲ್ಲಿ ಸೊ ಅದನ್ನು ತಲೆಗೆ ಕೆಡಿಸ್ಕೋ ಬದಲು ಸೊ ಈ ಹಿಂದೆ ಏನು 5 ವರ್ಷಗಳ ಪ್ರಶ್ನೆ ಪತ್ರಿಕೆಯನ್ನು ಗಮನಿಸಿದಾಗ ಸೊ ಅಲ್ಲಿ ಯಾವ ಒಂದು ಪ್ರಶ್ನೆಗಳನ್ನ ಜಾಸ್ತಿ ಕೇಳಿದ್ದಾರೆ, ಸೊ ಯಾವ ಒಂದು ಟಾಪಿಕ್ ಮೇಲೆ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೆಗಳು ಬಂದಿವೆ. ಸೊ ಈ ಮುಂಬರುವಂಥ ಪ್ರಶ್ನೆ ಪತ್ರಿಕೆಗಳಲ್ಲಿ ಅಥವಾ ಎಕ್ಸಾಮ್ಗಳಲ್ಲಿ ಸೊ ಯಾವ ಒಂದು ಕ್ವಶನ್ ಬರ್ಬೋದು, ಸೊ ಅವುಗಳನ್ನ ಅನಾಲಿಸಿಸ್ ಮಾಡಿಕೊಂಡು ನೀವು ಏನು ಮಾಡಬೇಕಂದ್ರೆ ಸೊ ಕರೆಂಟ್ ಅಫೇರ್ಸನ್ನು ಓದಬೇಕಾಗಿರ್ತದೆ. ಸೊ ಅದೇ ರೀತಿಯಾಗಿ ನಾವು ಈ ಒಂದು ವಿಡಿಯೋದಲ್ಲಿ ಏನು ಮಾಡ್ತಾ ಇದ್ದೀವಿ ಅಂತಂದರೆ ಸೊ ಇತ್ತೀಚಿನ 5 ವರ್ಷ ಪ್ರಶ್ನೆಗಳನ್ನು ಗಮನಿಸಿಕೊಂಡು ಸೊ ಯಾವ ಒಂದು ಟಾಪಿಕ್ ಮೇಲೆ ಹೆಚ್ಚು ಪ್ರಶ್ನೆಗಳು ಬಂದಿದೆ ಸೊ ಅವುಗಳನ್ನು ನೋಡ್ತಾ ಇದ್ದೀವಿ. ಸೊ ಸದ್ಯಕ್ಕೆ ಕ್ರೀಡೆಗಳು ಮುಗಿತು. ಸೊ ನೆಕ್ಸ್ಟ್ ಇರ್ತಕ್ಕಂಥದ್ದು ಇಂಪಾರ್ಟೆಂಟ್ ಅಂದರೆ ಸೊ ವಿಜ್ಞಾನ ಮತ್ತು ತಂತ್ರಜ್ಞಾನ ಟೆಕ್ನಾಲಜಿಗೆ ಸಂಬಂಧಪಟ್ಟಂತೆ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿಗೆ ಸಂಬಂಧಪಟ್ಟಂತೆ ಹೆಚ್ಚು ಪ್ರಶ್ನೆಗಳು ಬರ್ತವೆ. ಸೊ ಅದರಲ್ಲೇ ನಾವು ಮುಖ್ಯವಾಗಿ ಗಮನಿಸಿದಾಗ ಸ್ನೇಹಿತರೆ ಸೊ ಇಸ್ರೋ ಮೇಲೆ ಹೆಚ್ಚು ಪ್ರಶ್ನೆಗಳು ಬರ್ತವೆ. ಹಾಗೆ DRDOಗಳ ಮೇಲೆ ಸೊ ಇತ್ತೀಚಿನ ಯಾವುದಾದ್ರೂ ಕ್ಷಿಪಣಿ ಆಗಿರ್ಬೋದು ಏನಾದರೂ ಮಾಡಿದರೆ ಅವ್ರಿಗೂ ಪ್ರಶ್ನೆ ಆಗುತ್ತೆ. ಹಾಗೆ ಚಂದ್ರಯಾನ ಮೇಲೂ ಕೂಡ ಪ್ರಶ್ನೆ ಆಗಿದೆ. ಹಾಗೆ ಮಂಗಳಯಾನ ಮೇಲೂ ಕೂಡ ಪ್ರಶ್ನೆ ಆಗಿರ್ತಕ್ಕಂಥದ್ದು. ಹಾಗೆ ಇನ್ನು ಯಾವುದಾದ್ರೂ ಮಾನವ ಸಹಿತ ಅಥವಾ ಮಾನವ ರಹಿತ ಗಗನಯಾನಕ್ಕೆ ಸಂಬಂಧಪಟ್ಟಂತೂ ಕೂಡ ಪ್ರಶ್ನೆ ಆಗೋ ಸಾಧ್ಯತೆ ಇದೆ. ಹಾಗೆ ಇಂಪಾರ್ಟೆಂಟ್ ಆಗಿ ಸೊ ಆದಿತ್ಯ L1 ಹಾಗೆ ಇನ್ನು ಯಾವುದೇ ರೀತಿಯಾಗಿರ್ತಕ್ಕಂಥದ್ದು ಯಾವುದೇ ಸೈನ್ಸ್ ಆ್ಯಂಡ್ ಟೆಕ್ಕಿಗೆ ಸಂಬಂಧಪಟ್ಟಂತೆ ಯಾವುದೇ ಹೊಸ ತಂತ್ರಜ್ಞಾನ ಸೊ ಈಗ ಎಲ್ಲ ಕೂಡ ತಮಗೆಲ್ಲರೂ ಗೊತ್ತಿದೆ. ಸೊ AI ತಂತ್ರಜ್ಞಾನ ಇರೋದೆ. ಸೊ ಭಾರತಕ್ಕೆ ಸಂಬಂಧಪಟ್ಟಂತೆ AI ತಂತ್ರಜ್ಞಾನದ ಪಾತ್ರ ಏನು, ಸೊ ಅದಕ್ಕೆ ಸಂಬಂಧಪಟ್ಟಂತೆ ಅದೆಲ್ಲ ಏನೇನು ಬೆಳವಣಿಗೆಗಳಾಗ್ತಾ ಇದ್ದಾವೆ ಸೊ ಅವುಗಳ ಮೇಲೆ ಸ್ವಲ್ಪ ಜಾಸ್ತಿ ಫೋಕಸನ್ನು ಮಾಡಿ ಹೆಚ್ಚಿಗೆ ಇಸ್ರೋ ಆಗಿರ್ಬೋದು, DRDO ಆಗಿರ್ಬೋದು ಮತ್ತು ಇವೆರಡೂ ಕೂಡ ಏನಪ್ಪ ಅಂದರೆ ಸೊ ಹಾರ್ಟ್ ಸಬ್ಜೆಕ್ಟ್ಗಳಾಗಿರ್ತವೆ. ಸೊ ಇವುಗಳನ್ನ ಬಿಟ್ಟರೆ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಏನೋ ಕರೆಂಟ್ ಅಫೇರ್ಸ್ ಟೆಕ್ಕಿಗೆ ಸಂಬಂಧಪಟ್ಟಂತಾಗಿರ್ಬೋದು, ಸೈನ್ಸ್ಗೆ ಸಂಬಂಧಪಟ್ಟಂತೆ ಏನಾದರೂ ವಿಷಯಗಳು ನಡೀತದೆ ಖಂಡಿತವಾಗಲೂ ನೀವು ಏನು ಮಾಡಬೇಕಂತಂದರೆ ಸೊ ಓದಲೇಬೇಕಾಗಿರ್ತದೆ. ಅವುಗಳನ್ನ ಸೊ 3 ಸ್ಟಾರ್ ಮಾರ್ಕ್ ಮಾಡ್ಕೊಂಡು ಏನು ಮಾಡಿ ಅಂತಂದರೆ ಸೊ ನೆನಪಿನಲ್ಲಿ ಇಟ್ಕೋಬೇಕಿರ್ತದೆ. ಹಾಗೇನ ಪರಿಸರಕ್ಕೆ ಸಂಬಂಧಪಟ್ಟಂತೆ ಸ್ನೇಹಿತರೆ ಸೊ ಎನ್ವಿರಾನ್ಮೆಂಟ್ಗೆ ಸಂಬಂಧಪಟ್ಟಂತೆ ಹೆಚ್ಚು ಪ್ರಶ್ನೆಗಳು ಇತ್ತೀಚಿನ 5 ವರ್ಷಗಳ ಪ್ರಶ್ನೆ ಪತ್ರಿಕೆಗಳನ್ನು ಗಮನಿಸಿದಾಗ ಹೆಚ್ಚು ಪ್ರಶ್ನೆಗಳು ಪರಿಸರಕ್ಕೆ ಸಂಬಂಧಪಟ್ಟಂತೆ ಎನ್ವಿರಾನ್ಮೆಂಟ್ಗೆ ಸಂಬಂಧಪಟ್ಟಂತೆ ಬಂದಿವೆ. ಹಾಗಾದರೆ ಇಲ್ಲಿ ಪ್ರಮುಖ ವಿಷಯಗಳು ಯಾವಪ್ಪ ಅಂದರೆ ಸ್ನೇಹಿತರೆ ಸೊ ಯಾವುದಪ್ಪ ಅಂದರೆ ಸೊ COP ಸಭೆಗಳು ಅಂತ ನಡೀತವೆ. ಸೊ ಪರಿಸರಕ್ಕೆ ಸಂಬಂಧಪಟ್ಟಂತೆ ಸಭೆಗಳು ಸೊ ಅವುಗಳಾಗಿರ್ಬೋದು ಅಥವಾ ಹವಾಮಾನ ಬದಲಾವಣೆಗೆ ಸಂಬಂಧಪಟ್ಟಂತೆ ಏನಾದರೂ ಘಟನೆಗಳಾದರೆ ಸೊ ಏನಾದರೂ ಏನಪ್ಪ ಅಂದರೆ ಭೂಕಂಪಗಳಾದರೂ ಅಥವಾ ಸುನಾಮಿಗಳಾದರೂ ಏನೇ ಒಂದು ಹವಾಮಾನಕ್ಕೆ ಸಂಬಂಧಪಟ್ಟಂತೆ ಏನೇ ಬದಲಾವಣೆಗಳಾಗಿ ಅಲ್ಲಿ ಏನಾದರೂ ಪ್ರಾಣ ಹಾನಿಗಳಾಗಿರ್ಬೋದು ಅಥವಾ ದೊಡ್ಡ ಮಟ್ಟದಲ್ಲಿ ಏನೋ ಬದಲಾವಣೆಗಳಾಗಿದ್ದರೆ ಸೊ ಅವುಗಳ ಮೇಲೆ ಪ್ರಶ್ನೆ ಬರುವ ಸಾಧ್ಯತೆ ಇರ್ತದೆ. ಈಗಾಗಲೇ ಹಿಂದೆ ಪ್ರಶ್ನೆಗಳು ಬಂದಿದೆ. ಸೊ ಬೇಕಾದ್ರೆ ನೀವು ಕ್ವಶನ್ ಪೇಪರನ್ನು ತೆಗೆದು ನೋಡ್ಬೋದು. ಹಾಗೇನ ಪ್ರಮುಖವಾಗಿ ಪರಿಸರ ದಿನ ಅಂದರೆ ಪರಿಸರಕ್ಕೆ ಸಂಬಂಧಪಟ್ಟಂತೆ ದಿನಾಚರಣೆಗಳಲ್ಲೂ ಬಿಡುತ್ತದೆ. ಸೊ ಆದರೆ ಮುಖ್ಯವಾಗಿ ಪರಿಸರ ದಿನ ಯಾವತ್ತಿರುತ್ತದೆ ಅದಕ್ಕೆ ಸಂಬಂಧಪಟ್ಟಂತೆ ನೀವು ನೋಡ್ಕೋಬೇಕಿರ್ತದೆ. ಹಾಗೆ ವನ್ಯಜೀವಿ ಸಂರಕ್ಷಣಾ ತಾಣಗಳಾಗಿರ್ಬೋದು ಇವುಗಳು ಜಿಯೋಗ್ರಫಿಗಲ್ಲೂ ಬರ್ತದೆ. ಇಂಪಾರ್ಟೆಂಟಾಗಿ ಸೊ ಕರೆಂಟ್ ಅಫೇರ್ಸ್ ನೀವು ಪರಿಸರ ಅಂತ ಬಂದಾಗ ಸೊ ಅಲ್ಲಿ ಮೇನಾಗಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಹಾಗೆ ರಾಷ್ಟ್ರೀಯ ಉದ್ಯಾನವನಗಳು ಅವುಗಳ ಮೇಲೆ ಕೂಡ ಜಾಸ್ತಿ ಫೋಕಸನ್ನು ಮಾಡಬೇಕು. ಯಾಕಂದರೆ ಅಲ್ಲಿ ಏನೇನು ಬೆಳವಣಿಗೆಗಳಾಗ್ತಿದ್ದಾವೆ ಏನಾದರೂ ಇಂಪಾರ್ಟೆಂಟ್ ಏನಾದರೂ ಹೊಸ ಜೀವಿಗಳನ್ನು ತಂದು ರಾಷ್ಟ್ರೀಯ ಉದ್ಯಾನವನದಲ್ಲೇ ಬಿಟ್ಟಿದ್ದಾರೆ. ಇತ್ತೀಚೆಗೆ ತಮಗೆಲ್ಲರೂ ಕೂಡ ಗೊತ್ತಿದೆ ಸೊ ಯಾವ ಉದ್ಯಾನವನದಲ್ಲಿ ಏನೇನು
ಸ್ಥಳಾಂತರಗಳಾಗ್ತದೆ. ಕೆಲವೊಂದಿಷ್ಟು ಬೇರೆ ಬೇರೆ ರಾಷ್ಟ್ರಗಳಿಂದ ತಂದು ನಮ್ಮ ಭಾರತ ದೇಶದಲ್ಲಿರ್ತಕ್ಕಂಥ ಏನಪ್ಪ ಅಂದರೆ ಉದ್ಯಾನವನದಲ್ಲಿ ಅಥವಾ ರಾಷ್ಟ್ರೀಯ ಉದ್ಯಾನವನದಲ್ಲಿ ಪ್ರಾಣಿಗಳನ್ನ ಬಿಡ್ತಾ ಇದ್ದಾರೆ. ಸೊ ಅವುಗಳ ಮೇಲೂ ಕೂಡ ಗಮನ ಹರಿಸಬೇಕು. ಅವುಗಳು ಕೂಡ ಪ್ರಶ್ನೆ ಆಗುವ ಸಾಧ್ಯತೆ ಇರ್ತದೆ ಅಂತ ಹೇಳ್ತೀನಿ. ಹಾಗೆ ಇಂಪಾರ್ಟೆಂಟ್ ಆಗಿ ಸ್ನೇಹಿತರೆ, ಸೊ ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಸಂಸ್ಥೆಗಳು, ಈ ಒಂದು ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಸಂಸ್ಥೆಗಳ ಮೇಲೆ ಕಂಪಲ್ಸರಿಗೆ ಒಂದು ಕ್ವಶನ್ ಇದ್ದೇ ಇರ್ತದೆ. ಹಾಗಾದ್ರೆ ಯಾವಪ್ಪ ಪ್ರಮುಖವಾಗಿ ಅಂತಾರಾಷ್ಟ್ರೀಯ ಸಂಸ್ಥೆಗಳು ಅಂತ ಈಗ ಯಾಕೆ ಇಲ್ಲಿ ಕರೆಂಟ್ ಅಫೇರ್ಸಲ್ಲಿ ಬಂತು ಅಂತಂದರೆ, ಸೊ ಸ್ನೇಹಿತರೆ, ಸೊ ಕರೆಂಟ್ ಅಫೇರ್ಸ್ ಅಂತ ಬಂದಾಗ ಅದು ಕೂಡ ಇಂಪಾರ್ಟೆಂಟ್ ಆಗಿ, ಸೊ ಯುನೈಟೆಡ್ ನೇಷನ್ ಆಗಿರ್ಬೋದು, ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಆಗಿರ್ಬೋದು, ಇಂಟರ್ನ್ಯಾಷನಲ್ ಮಾನಿಟರಿ ಫಂಡ್ ಆಗಿರ್ಬೋದು, ಸೊ ವರ್ಲ್ಡ್ ಬ್ಯಾಂಕ್ ಆಗಿರ್ಬೋದು, ಸೊ ಇವುಗಳಿಗೆ ಏನಾದರೂ ವರದಿಯನ್ನು ಬಿಡುಗಡೆ ಮಾಡಿದರೆ ಅಥವಾ ಏನಾದರೂ ಹೇಳಿಕೆಯನ್ನು ಕೊಟ್ಟರೆ ಅಥವಾ ಹೊಸದಾಗಿ ಯಾವುದಾದ್ರೂ ಇಲ್ಲಿ ನೇಮಕ ಆದರೆ, ಸೊ ಅವರುಗಳ ಮೇಲೆ ಏನಪ್ಪ ಅಂದರೆ ಸೊ ಪಕ್ಕ ಇಲ್ಲೂ ಕೂಡ ಒಂದು ಫಿಕ್ಸ್ ಕ್ವಶನ್ ಇರ್ತದೆ. ಸೊ ಅದನ್ನು ಕೂಡ ನೀವು ನೆನಪಿಟ್ಕೋಬೇಕು. ಇದರ ರಿಲೇಟೆಡ್ ಯಾವುದೇ ಒಂದು ವಿಷಯಗಳಾದರೂ ಕೂಡ ನೀವು ಅದನ್ನು ಸ್ಟಡಿ ಮಾಡ್ಕೊಂಡಾಗಿರ್ಬೇಕು. ಹಾಗೆ ಇನ್ನು ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ದಿನಾಚರಣೆಗಳು. ಸೊ ದಿನಾಚರಣೆ ಮೇಲೆ ಕೂಡ ಒಂದು ಫಿಕ್ಸ್ ಕ್ವಶನ್ ಇರ್ತದೆ ಕರೆಂಟ್ ಅಫೇರ್ಸಲ್ಲಿ. ಸೊ ಇವುಗಳನ್ನ ನೀವು ಏನು ಮಾಡ್ತಾರೆ, ಸೊ ಕಡ್ಡಾಯವಾಗಿ ಓದಲೇಬೇಕಿರ್ತದೆ. ಅಂತಂದರೆ ಇತ್ತೀಚಿನ ಏನು ಸ್ಪರ್ಧಾತ್ಮಕ ಪರೀಕ್ಷೆಗೆ ಸಂಬಂಧಪಟ್ಟಂತೆ ನೀವು ತಯಾರಿ ನಡೆಸ್ತಾ ಇದ್ದೇನೆ. ಸೊ ಇತ್ತೀಚಿನ ಆಸುಪಾಸು ಒಂದು 6 ತಿಂಗಳ ಹಿಂದಿನ ದಿನಾಚರಣೆಗಳು ಯಾವ್ಯಾವ ದಿನಾಚರಣೆಗಳಾಗಿದ್ದಾವೆ, ಸೊ ಅವುಗಳ ಧ್ಯೇಯ ವಾಕ್ಯಗಳೇನಾಗಿತ್ತು, ಸೊ ಅವುಗಳ ಮೇಲೆ ಜಾಸ್ತಿ ಫೋಕಸನ್ನು ಮಾಡಿ. ಹಾಗೆ ಮುಖ್ಯವಾಗಿ ವಿಶ್ವ ಪರಿಸರ ದಿನ ಆಗಿರ್ಬೋದು, ವಿಶ್ವ ಆರೋಗ್ಯ ದಿನ ಆಗಿರ್ಬೋದು, ರೀಸೆಂಟಾಗಿ ನಡೆದ ಯೋಗ ಡೇ ಆಗಿರ್ಬೋದು, ಹಾಗೆ ರಾಷ್ಟ್ರೀಯ ಮತದಾನ ದಿನ, ಅಂತಾರಾಷ್ಟ್ರೀಯ ಮಹಿಳಾ ದಿನ, ಸಂವಿಧಾನ ದಿನ, ಇವುಗಳ ಮೇಲೆ ಜಾಸ್ತಿ ಪ್ರಶ್ನೆಗಳು ಬರ್ತಕ್ಕಂಥದ್ದು. ಅಂದರೆ ದಿನಾಚರಣೆಗಳ ಮೇಲೆ ಏನಾದರೂ ಪ್ರಶ್ನೆಗಳನ್ನ ಕೇಳಿದರೆ ಹೆಚ್ಚು ಪ್ರಶ್ನೆಗಳು ಈ ಒಂದು ದಿನಾಚರಣೆಗಳ ಮೇಲೆ ಕೇಳಿರ್ತಕ್ಕಂಥದ್ದು. ಹಾಗಾದರೆ ನೀವೇನು ಮಾಡಿ ಅಂತಂದರೆ, ಸೊ ರೀಸೆಂಟಾಗಿ ಯಾವ್ಯಾವ ದಿನಾಚರಣೆಗಳಾಗಿವೆ, ಸೊ ರೀಸೆಂಟಾಗಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ದಿನಾಚರಣೆಗಳು ಅವುಗಳು ಎಲ್ಲಿ ನಡೆದಿವೆ, ಅವುಗಳ ಧ್ಯೇಯ ವಾಕ್ಯಗಳು, ಅದರ ಥೀಮ್ಗಳೇನು ಅನ್ನೋದ್ರ ಮೇಲೆ ಕೂಡ ಸ್ವಲ್ಪ ಜಾಸ್ತಿಯನ್ನು ಫೋಕಸ್ ಮಾಡಿ. ಇವುಗಳ ದಿನಾಚರಣೆ ಮೇಲೆ ಕೂಡ ಒಂದು ಫಿಕ್ಸ್ ಕ್ವಶನ್ ಇರ್ತದೆ. ಸೊ ನೀವು ಅನ್ನೋದನ್ನು ಮಿಸ್ ಮಾಡ್ಕೊಳ್ಳೋಕೆ ಹೋಗಬಾರ್ದು. ಮತ್ತು ನೆಕ್ಸ್ಟ್ ಇರ್ತಕ್ಕಂಥದ್ದು ಸ್ನೇಹಿತರೆ, ಸೊ ಕಳೆದ ಪ್ರಶ್ನೆ ಪತ್ರಿಕೆಗಳಲ್ಲಿ ಸೊ ನಾವು ಗಮನಿಸಿದಾಗ ಅತಿ ಹೆಚ್ಚು ಅಂತಂದರೆ ಕರೆಂಟ್ ಅಫೇರ್ಸ್ಗೆ ಸಂಬಂಧಪಟ್ಟಂತೆ ಟಾಪ್ 55 ಅಥವಾ ಟಾಪ್ 25 ಏರಿಯಾಸ್ಗಳು ಯಾವುವು, ಅಂದರೆ ಯಾವ 25 ಒಂದು ಟಾಪಿಕ್ಗಳ ಮೇಲೆ ಜಾಸ್ತಿ ಪ್ರಶ್ನೆಗಳು ಬಂದಿದೆ. ಈಗಾಗಲೇ ಕೆಲವೊಂದಿಷ್ಟು ಹೇಳಿದರೆ ಅವು ಇಂಪಾರ್ಟೆಂಟು. ಅದನ್ನು ಬಿಟ್ಟು ಮತ್ತೆ ಇನ್ನು 25 ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಟಾಪಿಕ್ಗಳು ಯಾವುವು ಅವನು ಕೂಡ ನಾವು ನೋಡ್ತಾ ಹೋಗೋಣ ಸ್ನೇಹಿತರೆ. ಸೊ ಮೊದಲಾಗಿ ಈಗಾಗಲೇ ಹೇಳಿದ್ರೆ, ಸೊ ಸರ್ಕಾರಿ ಯೋಜನೆಗಳ ಮೇಲೆ ಒಂದು ಕ್ವಶನ್ ಬರ್ಬೋದು, ಸೊ ರಾಜ್ಯ ಬಜೆಟ್ ಆಗಿರ್ಬೋದು, ಮತ್ತು ಕೇಂದ್ರ ಬಜೆಟ್ ಮೇಲೆ ಕೂಡ ಪ್ರಶ್ನೆ ಬರ್ತದೆ. ಹಾಗೆ ಪ್ರಶಸ್ತಿಗಳಾಗಿರ್ಬೋದು, ಕ್ರೀಡೆ, ಇಸ್ರೋ, ಚಂದ್ರಯಾನ, ಬ್ರಿಕ್ಸ್, UN ಮತ್ತು G20, ಸೊ ಇವುಗಳ ಮೇಲೆ ಈ ಹಿಂದೇನೂ ಕೂಡ ಪ್ರಶ್ನೆ ಬಂದಿತ್ತು. ಮುಂಬರುವಂಥ G7 ಈಗಾಗಲೇ G7 ಆಗಿದೆ. ಸೊ ಇದರ ಮೇಲೂ ಕೂಡ ಪ್ರಶ್ನೆ ಬರುವ ಸಾಧ್ಯತೆ ಇರ್ತದೆ. ಸ್ವಲ್ಪ ಗಮನ ಹರಿಸ್ಕೊಂಡು ನೋಡಬೇಕಾಗಿರ್ತದೆ. ಹಾಗೆ WHO ಆಗಿರ್ಬೋದು, ಸೊ RBI ಆಗಿರ್ಬೋದು, ಮತ್ತು ಬ್ಯಾಂಕಿಂಗ್ ಸಿಸ್ಟಮ್ ಆಗಲೇ ಹೇಳಿದಾಗ ಪ್ರಮುಖ ದಿನಾಚರಣೆಗಳ ಬೆಳೆಗೆ ಪರಿಸರಗಳು, ರಾಷ್ಟ್ರೀಯ ಉದ್ಯಾನವನ, ಹುಲಿ ಗಣತಿ, ಇತ್ತೀಚಿನ ದಿನದಲ್ಲಿ ಸೊ ಏನಪ್ಪ ಅಂದರೆ ಜನಗಣತಿ ಆಗ್ತಾಯಿದೆ. ಸೊ ಅದರ ಮೇಲೂ ಕೂಡ ಫೋಕಸನ್ನು ಮಾಡ್ಕೋತೀರಿ. ಹಾಗೆ ವ್ಯಕ್ತಿಗಳು ಮತ್ತು ಹುದ್ದೆಗಳು, ಯಾವ್ದಾರ ಒಂದು ಹೊಸ ವ್ಯಕ್ತಿಗಳು ಯಾವ್ದಾರ ಒಂದು ಹುದ್ದೆ ಏನಿದ್ರೆ ಒಂದು ನೇಮಕಾತಿ ಆದರೆ ಅದರ ಮೇಲೂ ಕೂಡ ಪ್ರಶ್ನೆಗಳು ಬರ್ತಾಯಿರ್ತದೆ. ಹಾಗೆ ಇಂಪಾರ್ಟೆಂಟಾಗಿ ನೀವು ಗಮನಿಸಬೇಕಾಗಿರ್ತದೆ, ಸೊ ಯಾವುದೇ ಒಂದು ಕರ್ನಾಟಕಕ್ಕೆ ಸಂಬಂಧಪಟ್ಟಂತೆ ನೇಮಕಾತಿ ಆಗ್ತಾ ಇದೆ ಅಂದರೆ ನೀವು ಎಷ್ಟು ಫೋಕಸ್ ಮಾಡಬೇಕಾಗಿದ್ದೆ ಕರ್ನಾಟಕದ ಕರೆಂಟ್ ಅಫೇರ್ಸ್ ಮೇಲೆ. ಹಾಗೇನ ಹೊಸದಾಗಿ ಯಾವುದಾದ್ರು ಪುಸ್ತಕ ಬಂದಿತ್ತಂದರೆ ಅದರ ಬಗ್ಗೆ ಲೇಖಕರಾಗಿರ್ಬೋದು, ಆ ಒಂದು ಪುಸ್ತಕಕ್ಕೆ ಸಂಬಂಧಪಟ್ಟಂತೆ ಮಾಹಿತಿ ಆಗಿರ್ಬೋದು, ಸೊ ಅವುಗಳ ಮೇಲೆ ಕೂಡ ಜಾಸ್ತಿ ಕ್ವಶನ್ಗಳು ಬರ್ತವೆ. ಇನ್ನು ಇತ್ತೀಚಿನ ಚುನಾವಣೆಗಳು ಅಥವಾ ಚುನಾವಣೆಗಳ ಮೇಲೆ ಜಾಸ್ತಿ ಫೋಕಸನ್ನು ಮಾಡಿ ಅದರ ಮೇಲೂ ಕೂಡ ಪ್ರಶ್ನೆಗಳು ಬರ್ತವೆ. ಹಾಗೆ ಅಂತಾರಾಷ್ಟ್ರೀಯ ಒಪ್ಪಂದಗಳು, ಇತ್ತೀಚಿನ ಅಥವಾ ಏನಾದರೂ ಒಪ್ಪಂದಗಳಾಗಿದ್ದರೆ ನರೇಂದ್ರ ಮೋದಿಯವರು ಅಲ್ಲಿ ಹೋಗಿ ಬೇರೆ ಬೇರೆ ದೇಶಕ್ಕೆ ಹೋಗ್ತಾ ಇರ್ತಾರೆ. ಸೊ ಅಲ್ಲಿ ಏನಾದರೂ ಒಪ್ಪಂದಗಳಿವೆ, ಅವುಗಳ ಮೇಲೆ ಕೂಡ ಫೋಕಸನ್ನು ಮಾಡ್ಕೊಳ್ಳಿ. ಅಲ್ಲಿ ಕೂಡ ಹೈಲೈಟ್ ಆಗಿರ್ತಕ್ಕಂಥ ಏನಪ್ಪ ಅಂದರೆ ಪ್ರಶ್ನೆಗಳು ಬರುವ ಸಾಧ್ಯತೆ ಇರ್ತದೆ. ಹಾಗಲೇ ಹೇಳಿದಾಗ ವಿಜ್ಞಾನ ಮತ್ತು ತಂತ್ರಜ್ಞಾನ ಇದರ ಮೇಲೆ ಅಂತ ಫಿಕ್ಸ್ ಕ್ವಶನ್ ಇರ್ತದೆ. ಹಾಗೆಯೇ ರಕ್ಷಣಾ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಸೊ ಏನಾದರೂ ಅಭಿವೃದ್ಧಿಗಳಾದರೆ ಅಥವಾ ಏನಾದರೂ ಮತ್ತು ಏನಾದರೂ ಕೆಲವೊಂದಿಷ್ಟು ರಕ್ಷಣಾ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಏನಾದರೂ ಮಾಹಿತಿಗಳಿದರೆ ಸೊ ಅವುಗಳನ್ನು ನೀವು ಓದ್ಕೋಬೇಕಾಗಿರ್ತದೆ. ಹಾಗೇನು ಆರ್ಥಿಕತೆಗೆ ಸಂಬಂಧಪಟ್ಟಂತೆ ಏನಾದರೂ ವರದಿಗಳು ಬಂದರೆ ಅಥವಾ ಏನಾದರೂ ಚೇಂಜಸ್ಗಳಾಗಿದ್ದರೆ ಅವುಗಳ ಮೇಲೆ ಕೂಡ ಜಾಸ್ತಿ ಫೋಕಸನ್ನು ಮಾಡ್ಕೊಳ್ಳಿ. ಹಾಗೆ ಇಂಪಾರ್ಟೆಂಟಾಗಿ ಸೊ ಯಾವುದೇ ರೀತಿಯಾಗಿರ್ತಕ್ಕಂಥ ವರದಿಗಳು ಇವತ್ತು ಜಾರಿಗೆ ಆಯಿತು, ಅಲ್ಲಿ ಏನಾದರೂ ಬದಲಾವಣೆಗಳಾಯಿತು, ಅಲ್ಲಿಯೂ ಕೂಡ ಜಾಸ್ತಿ ಕ್ವಶನ್ ಬರುವ ಸಾಧ್ಯತೆ ಇರ್ತದೆ. ಹಾಗೆ ಇಂಪಾರ್ಟೆಂಟಾಗಿ ಇದನ್ನೆಲ್ಲವನ್ನು ಕೂಡ ಬಿಟ್ಟು ನೋಡಿದಾಗ ಸ್ನೇಹಿತರೆ, ಸುದ್ದಿಯಲ್ಲಿರೋ ವ್ಯಕ್ತಿಗಳು ಮತ್ತು ಸ್ಥಳಗಳು ಇವುಗಳ ಮೇಲೆ ಕೂಡ ಜಾಸ್ತಿ ಒಂದು ಫಿಕ್ಸ್ ಕ್ವಶನ್ ಅಂತ ಹೇಳ್ಬೋದು. ಇವುಗಳ ಮೇಲೂ ಕೂಡ ಒಂದು ಫಿಕ್ಸ್ ಕ್ವಶನ್ ಇರ್ತದೆ. ಅಲ್ಲಿ ಏನಾದರೂ ಒಂದು ಇತ್ತೀಚಿನ ಕ್ವಶನ್ ಪೇಪರ್ ತೆಗೆದು ನೋಡ್ತಾರೆ, ಇರಾನ್ ಮತ್ತು ಯುಕ್ರೇನ್ ಯುದ್ಧದ ನಡುವೆ ನಡೀತಕ್ಕಂಥ ಏನು ಸ್ಥಳಗಳಿದ್ದಾವೆ, ಸೊ ಅದರ ಸುತ್ತಮುತ್ತ ಇರತಕ್ಕಂಥ ಬಾರ್ಡರ್ಗಳಿರ್ತಕ್ಕಂಥ ಸ್ಥಳಗಳ ಮೇಲೆ ಜಾಸ್ತಿ ಕ್ವಶನ್ ಆಗಿದೆ. ಸೊ ಅವುಗಳ ಮೇಲೂ ಕೂಡ ನೀವು ಗಮನ ಹರಿಸಬೇಕು. ಸೊ ಅವುಗಳ ಮೇಲೆ ಫೋಕಸ್ ಅದನ್ನು ಮಾಡಿ ಸ್ಟಡಿ ಮಾಡಿ ಅಂತ ಹೇಳ್ತೀನಿ. ಹಾಗಾದ್ರೆ ಸ್ನೇಹಿತರೆ, ಈ ಒಂದು ನನ್ನ ಎಲ್ಲ ಪೊಲೀಸ್ ಪರೀಕ್ಷೆಗಳ ವಿಶೇಷ ಸಲಹೆಯನ್ನು ನೀಡಿದ್ದಾರೆ. ಅಂದರೆ ಅತಿ ಹೆಚ್ಚು ಸ್ಟೂಡೆಂಟ್ ಇರೋದು ನಮ್ಮ ಪೊಲೀಸ್ ಕಾನ್ಸ್ಟೇಬಲ್ ಆಕಾಂಕ್ಷಿಗಳು. ಸೊ ಅವರಿಗೆ ವಿಶೇಷ ಸಲಹೆ ನೀಡೋದಂಥದ್ದು ಏನಪ್ಪ ಅಂದರೆ ಸ್ನೇಹಿತರೆ, ಸೊ ಕೊನೆಯ 12 ತಿಂಗಳ ಕರೆಂಟ್ ಅಫೇರ್ಸನ್ನು ಏನು ಮಾಡಿ ಅಂತಂದರೆ ಸೊ ಕಡ್ಡಾಯವಾಗಿ ಓದಲೇಬೇಕು. ಅದರಲ್ಲಿ ಇಂಪಾರ್ಟೆಂಟ್ ಆಗಿ ಏನು ಮಾಡಿ ಅಂತಾರೆ, ಸೊ ಕೊನೆಯ 7 ತಿಂಗಳು ಆಗಿರ್ಬೋದು, ಅದರಲ್ಲಿ ಪ್ರಮುಖವಾಗಿ 3 ತಿಂಗಳ ಕರೆಂಟ್ ಅಫೇರ್ಸನ್ನು ಏನಪ್ಪ ಅಂದರೆ ನೀವು ಜಾಸ್ತಿ ಡೀಪಾಗಿ ಓದ್ಕೋಬೇಕು.
ಸರ್ 12 ತಿಂಗಳು ಮ್ಯಾಗ್ಝಿನ್ ಓಕೆ, ಅದರಲ್ಲಿ ಮುಖ್ಯವಾಗಿ 7 ತಿಂಗಳು ಅದರಲ್ಲಿ ಇನ್ನೂ ಡೀಪಾಗಿ ಓದ್ಕೋಬೇಕು ಯಾವುದಪ್ಪ ಅಂದರೆ ಸೊ 3ರಿಂದ 4 ತಿಂಗಳು ಏನು ಕರೆಂಟ್ ಅಫೇರ್ಸ್ ಆಗ್ತದೆ ಸೊ ಅದನ್ನು ಫುಲ್ ಡೀಪಾಗಿ ಓದ್ಕೋಬೇಕಾಗಿರೋದು ನಿಮ್ಮ ಕರ್ತವ್ಯ ಇರ್ತದೆ. ಯಾಕಂದರೆ ನೀವು ಯಾವುದೇ ಒಂದು ಕೆ ಆಗಿರ್ಬೋದು ಮತ್ತು KPSC ಪ್ರಶ್ನೆ ಪತ್ರಿಕೆಗಳನ್ನ ತೆಗೆದು ನೋಡಿದಾಗ ಅವರು ಯಾವುದೇ ಒಂದು ಪ್ರಶ್ನೆಗಳನ್ನ ತೆಗೆದಿದ್ದಾರೆ ಅಂತಂದರೆ ಸೊ ಅದು ರೀಸೆಂಟಲ್ಲಿ ಇರ್ತಕ್ಕಂಥ ಸೊ 3ರಿಂದ 4 ತಿಂಗಳ ಏನು ಕರೆಂಟ್ ಅಫೇರ್ಸ್ ಆಗಿದೆಯಲ್ಲ ಸೊ ಅಲ್ಲಿ ಹೆಚ್ಚು ಪ್ರಶ್ನೆಗಳು ಬಂದಿವೆ. ಸೊ ಆದ ಕಾರಣ ಮುಖ್ಯವಾಗಿ ನೀವು 3ರಿಂದ 4 ತಿಂಗಳ ಹಿಂದಿನ ಕರೆಂಟ್ ಅಫೇರ್ಸನ್ನು ಜಾಸ್ತಿ ಒತ್ತು ಕೊಡಿ, ಫುಲ್ ಡೀಪಾಗಿ ನೋಡ್ಕೊಳ್ಳಿ. ಅದರಿಂದ ಹಿಂಚೆ ಇರತಕ್ಕಂಥ ಸೊ 7 ತಿಂಗಳು ಸ್ವಲ್ಪ ಮೇನಾಗಿ ಅಂದರೆ ಮುಖ್ಯವಾಗಿ ಓದಲೇಬೇಕು. ಹಾಗೇನು 12 ತಿಂಗಳದು ಏನಪ್ಪ ಅಂದರೆ ಸೊ ಮೇನಾಗಿ ಹೈಲೈಟ್ ಆಗಿರ್ತಕ್ಕಂಥದ್ದು. ಸೊ ಮುಖ್ಯವಾಗಿ 7 ತಿಂಗಳು ಅದರಲ್ಲಿ ಫುಲ್ ಡೀಪ್ ಆಗಿರ್ತಕ್ಕಂಥದ್ದು 3 ತಿಂಗಳು. ಇಷ್ಟು ಏನಪ್ಪ ಅಂದರೆ ನೀವು ಕರೆಂಟ್ ಅಫೇರ್ಸನ್ನು ಕಂಪಲ್ಸರಿಗೆ ಓದಲೇಬೇಕಾಗಿರೋದು. ಹಾಗೆ ಈಗಾಗಲೇ ಹೇಳಿದಾಗೆ ಸೊ ಕರ್ನಾಟಕದ ಕರೆಂಟ್ ಅಫೇರ್ಸ್ ಅಂತ ಬಂದಾಗ ಕರ್ನಾಟಕಕ್ಕೆ ತುಂಬ ನೀವು ಒತ್ತು ಕೊಟ್ಟು ಕರ್ನಾಟಕದಲ್ಲಿ ಏನೇ ಬದಲಾವಣೆಗಳಾಗಿದ್ರು ಅಥವಾ ಯಾವುದೇ ಒಂದು ವರದಿಗಳು ಜಾರಿಯಾಗಿದ್ರು ಅಥವಾ ಏನೇ ಒಂದು ನೇಮಕಾತಿ ಆಗಿದ್ರು, ಯಾವುದೇ ಒಂದು ವ್ಯಕ್ತಿ ಹೊಸದಾಗಿ ನೇಮಕಾತಿ ಆಗಿದ್ರು ಸೊ ಅವುಗಳ ಮೇಲೆ ಏನಪ್ಪ ಅಂದರೆ ಸೊ ಜಾಸ್ತಿ ಫೋಕಸನ್ನು ಮಾಡ್ಕೊಂಡು ಏನು ಮಾಡಿ ಅಂತಂದರೆ ಸೊ ಸ್ಟಡಿಯನ್ನು ಮಾಡ್ತಾ ಹೋಗಿ. ಹಾಗೆ ಸೊ ತಿಂಗಳವಾರು ಏನಪ್ಪ ಅಂದರೆ ಸೊ ರಿವಿಷನ್ ಮಾಡಿ. ಇವತ್ತು ಒಂದು ತಿಂಗಳೆಲ್ಲ ಕರೆಂಟ್ ಅಫೇರ್ಸನ್ನು ಓದಿರ್ತೀರಿ, ನೋಟ್ಸ್ ಮಾಡ್ಕೊಂಡಿರ್ತೀರಿ. ಸೊ ಅದನ್ನು ಏನು ಮಾಡಿ ಅಂತಂದರೆ ಸೊ ಲಾಸ್ಟಿಗೆ 1 ತಿಂಗಳು ಇರ್ತಾ ಏನು ಮಾಡಿ ಸೊ 1 ತಿಂಗಳಾದಮೇಲೆ ಸೊ ಅವುಗಳನ್ನ ರಿವಿಷನ್ ಮಾಡ್ಕೋಬೇಕು. ಸೊ ನೀವು ರಿವಿಷನ್ ಮಾಡಿದ್ರೆ ಏನಾಗುತ್ತೆ ಅಂದರೆ ಸೊ ನಿಮಗೆ ಜಾಸ್ತಿ ನೆನಪಿಗೆ ಉಳಿತದೆ. ಸೊ ಜಾಸ್ತಿ ನೆನಪಿಗೆ ಉಳಿತು ಅಂತಂದರೆ ಸೊ ನಾಳೆ ನೆಕ್ಸ್ಟ್ KA ಆಗಿರ್ಬೋದು KPSC ನಡೆಸ್ತಕ್ಕಂಥ ಎಕ್ಸಾಮಲ್ಲಿ ಏನಾದರೂ ಸ್ಟೇಟ್ಮೆಂಟ್ ವೈಸ್ ಇರ್ತಕ್ಕಂಥ ಪ್ರಶ್ನೆಗಳನ್ನ ಕೊಟ್ಟಾಗ ನಿಮಗೆ ಕನ್ಫ್ಯೂಸ್ ಆಗೋ ಸಾಧ್ಯತೆ ಏನಿರ್ತದೆ ಸೊ ಕಡಿಮೆ ಆಗುತ್ತೆ. ನೀವು ಎಷ್ಟು ರಿವಿಷನನ್ನು ಮಾಡ್ತೀರಿ ಅಷ್ಟು ಕನ್ಫ್ಯೂಸ್ ಆಗುವ ಏನಿರ್ತದೆ ಅಂತಂದರೆ ಕನ್ಫ್ಯೂಸ್ ಕಡಿಮೆ ಆಗ್ತಾ ಹೋಗ್ತದೆ ಅಂತ ಹೇಳ್ತೀನಿ. ಹಾಗೇನು ಸ್ನೇಹಿತರೆ ಸೊ ಸರ್ ಇಷ್ಟೆಲ್ಲ ಹೇಳಿದ್ರಿ, ಯಾವೆಲ್ಲ ಟಾಪಿಕ್ಗಳನ್ನ ಹೇಳಿದ್ರಿ ಮತ್ತು ಏನೇನೋ ಓದಬೇಕು ಅಂತ ಹೇಳಬೇಕಲ್ಲ ಸರ್, ಯಾವ ಒಂದು ಟಾಪಿಕ್ಕನ್ನು ಅಥವಾ ಕರೆಂಟ್ ಅಫೇರ್ಸ್ಗೆ ಸಂಬಂಧಪಟ್ಟಂತೆ ಏನನ್ನು ಓದಬೇಕು ಅಂತ ಸೋರ್ಸ್ ಯಾವುದು ಸರ್ ಅಂತ ಕೇಳೋದಾದ್ರೆ ಸ್ನೇಹಿತರೆ ನನ್ನ ಅನಿಸಿಕೆ ಪ್ರಕಾರ ಮತ್ತು ನಾನು ಮಾಡ್ತಾ ಇರೋಕ್ಕಂಥದ್ದು ಅಂದರೆ ನಾನು ಅಳವಡಿಸ್ಕೊಂಡೋದು ಏನಪ್ಪ ಅಂತಂದರೆ ಸ್ನೇಹಿತರೆ ಸೊ ಮೊದಲದಾಗಿ ದಿನಪತ್ರಿಕೆಗಳನ್ನ ತೆಗೆದುಕೊಳ್ಳಿ. ಸೊ ದಿನಪತ್ರಿಕೆಗಳಿಂದ ಯಾವ ರೀತಿ ಅಂತಂದರೆ ಸೊ ಒಂದು ದಿನಪತ್ರಿಕೆ ತೊಗೊಂಡು 1 ಗಂಟೆ ಎಲ್ಲ ಓದೋದ. ಸೊ ಮುಖ್ಯವಾಗಿ ಹೈಲೈಟ್ ಆಗಿರ್ತಕ್ಕಂಥದ್ದು ಫ್ರಂಟ್ ಪೇಜು ಮತ್ತು ಸೆಕೆಂಡ್ ಪೇಜು ಬಿಟ್ಟರೆ ರಾಜ್ಯ ಮತ್ತು ರಾಷ್ಟ್ರೀಯ ಮತ್ತು ಲಾಸ್ಟ್ ಕ್ರೀಡೆಗೆ ಸಂಬಂಧಪಟ್ಟದ್ದು. ಭಾಳ 3ರಿಂದ 4 ಪೇಜಲ್ಲಿ 3 ಪೇಜಲ್ಲಿ ಏನಪ್ಪ ಅಂದರೆ ನಿಮ್ಮ ಕರೆಂಟ್ ಅಫೇರ್ಸ್ ಮುಗಿದು ಹೋಗಿರಬೇಕು. ಸೊ ಆ ರೀತಿಯಾಗಿರ್ತಕ್ಕಂಥ ದಿನಪತ್ರಿಕೆಗಳನ್ನು ಓದಿ. ಮುಖ್ಯವಾಗಿ ಪ್ರಜಾವಾಣಿ ಆಗಿರ್ಬೋದು ಇಲ್ಲ ವಿಜಯ ಕರ್ನಾಟಕ ಇರ್ಬೋದು, ನಿಮ್ಗೆ ಯಾವ್ದು ಇಷ್ಟ ಅನ್ನಿಸ್ತದೆ ಅದನ್ನು ಓದಿ. ಮುಖ್ಯವಾಗಿ ಎಲ್ಲರೂ ಕೂಡ ಸಜೆಸ್ಟ್ ಮಾಡೋದು ಯಾವುದಪ್ಪ ಅಂತಂದರೆ ಪ್ರಜಾವಾಣಿ ಮತ್ತು ವಿಜಯ ಕರ್ನಾಟಕ. ಸೊ ಅದನ್ನು ಓದ್ಕೋಬೋದು. ಹಾಗೆ ಸರ್ ನಮಗೆ ಪ್ರಜಾವಾಣಿ ಮತ್ತು ದಿನಪತ್ರಿಕೆಗಳನ್ನ ಓದೋಕ್ಕಾಗಲ್ಲ ಅಂತಂದರೆ ಸೊ ಗೆಟ್ವೇ IAS ಆ್ಯಂಡ್ KS ಟೆಲಿಗ್ರಾಮ್ ಚಾನಲ್ ಇದೆ. ಸೊ ಅಲ್ಲಿ ಕೂಡ ನಿಮಗೆ ತುಂಬ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಏನು ಕರೆಂಟ್ ಅಫೇರ್ಸ್ಗೆ ಸಂಬಂಧಪಟ್ಟಂತೆ ಏನು ಡೈಲಿ ಪೇಪರ್ಸ್ ಆಗ್ತದೆ ಸೊ ಅದರ ಪೇಪರ್ ಕಟ್ಟಿಂಗ್ಸ್ಗಳನ್ನ ಕೊಡ್ತಾರೆ. ಸೊ ಅದರಲ್ಲೂ ಕೂಡ ಮುಖ್ಯವಾಗಿ ಏನು ಮಾಡ್ತಾರೆ ಅಂತಂದರೆ ಸೊ ಹೈಲೈಟ್ ಮಾಡ್ತಾರೆ ಹೇಗೆ. ಸೊ ನೀವು ಜಾಸ್ತಿ ಯಾವುದನ್ನು ಓದಬೇಕು ಇಂಪಾರ್ಟೆಂಟಾಗಿ ಕರೆಂಟ್ ಅಫೇರ್ಸ್ಗೆ ಅಂದರೆ ಸ್ಪರ್ಧಾತ್ಮಕ ಪರೀಕ್ಷೆಗೆ ಸಂಬಂಧಪಟ್ಟಂತೆ ನೀವು ಜಾಸ್ತಿ ಫೋಕಸನ್ನು ಯಾವ್ದು ಮಾಡ್ಬೇಕಂತೇಳಿ ಅವರೇ ಹೈಲೈಟ್ ಮಾಡಿಕೊಡ್ತಾರೆ. ಸೊ ನಿಮಗೇನಾಗುತ್ತೆ ಅಂದರೆ ಸೊ ಜಾಸ್ತಿ ಪ್ರೆಷರ್ ಆಗೋಲ್ಲ. ನಿಮ್ಗೆ ಡೈರೆಕ್ಟಾಗಿ ಮೇನ್ ಹೆಡ್ಡಿಂಗನ್ನು ಓದ್ಕೊಂಡು ಯಾವುದು ಹೈಲೈಟ್ ಮಾಡಿದರೆ ಸೊ ಅದನ್ನು ನೋಡ್ಕೊಂಡು ಸೊ ಅದನ್ನು ನೋಟ್ಸ್ ಮಾಡಿಕೊಂಡ್ರೆ ಸಾಕು ಅನಿಸ್ತೀನಿ. ಹಾಗೆ ಸ್ನೇಹಿತರೆ ನಿಮ್ಗೆ ಇನ್ನೂ ಸ್ವಲ್ಪ ಜಾಸ್ತಿ ಮಾಹಿತಿ ಬೇಕಾದರೆ ಸೊ ಸ್ಟಡಿ ಮಾರ್ಕ್ ಅಂತ ಸೊ ಟೆಲಿಗ್ರಾಮ್ ಚಾನಲ್ ಇದು ಕೂಡ ಸೊ ಅಲ್ಲಿಯೂ ಕೂಡ ತುಂಬ ಮಾಹಿತಿ ಬರ್ತದೆ. ಇಷ್ಟು ಮಾಹಿತಿ ಅಂತಂದರೆ ನಿಮಗೆ ಒಂದು ಮ್ಯಾಗ್ಝಿನಲ್ಲಿ ಇಷ್ಟು ಮಾಹಿತಿ ಇರ್ತದೆ ಇಲ್ಲ ಅಂತೂ ನನಗೂ ಕೂಡ ಗೊತ್ತಿಲ್ಲ. ಸೊ ಅಷ್ಟು ಮಾಹಿತಿ ಕೂಡ ಟೆಲಿಗ್ರಾಮ್ ಯಾವುದಪ್ಪ ಅಂದರೆ ಸ್ಟಡಿ ಮಾರ್ಕ್ ಟೆಲಿಗ್ರಾಮ್ ಚಾನಲಲ್ಲಿ ನೀಡ್ತಾರೆ. ಸೊ ತುಂಬ ಒಳ್ಳೆಯ ಮಾಹಿತಿಗಳನ್ನು ನೀಡ್ತಾರೆ. ಸೊ ತಾವುಗಳು ಕೂಡ ಅದನ್ನು ಯೂಸ್ ಮಾಡ್ಕೋಬೇಕು. ಟೆಲಿಗ್ರಾಮ್ ಚಾನಲ್ ಇದೆ. ಹಾಗೇನ ಬೇರೆ ಯಾವುದಾದ್ರೂ ಹೇಳಿ ಸರ್ ಅಂತಂದರೆ ಸೊ ವೆಬ್ಸೈಟನ್ನು ಹೇಳೋದಾದರೆ ಅಡ್ಡಾ 247 ವೆಬ್ಸೈಟ್ ಇದೆ. ಸೊ ಇಂಗ್ಲೀಷ್ನಲ್ಲಿ ಇರ್ತಕ್ಕಂಥದ್ದು. ನಿಮಗೆ ಸರ್ ನಿಮ್ಗೆ ಇಂಗ್ಲೀಷ್ ಅರ್ಥ ಆಗಲ್ಲ ಅಂತಂದರೆ ಜಸ್ಟ್ ಕ್ರೋಮ್ದಲ್ಲಿ ಹೋಗಿ ಟ್ರಾನ್ಸ್ಲೇಷನ್ ನೋಡಿದ್ರೆ ಡೈರೆಕ್ಟಾಗಿ ಕನ್ನಡದಲ್ಲಿ ಬರುತ್ತೆ. ಸೊ ಅದನ್ನು ಯೂಸ್ ಮಾಡ್ಬೋದು. ಸೊ ಇಲ್ಲ ಅಂತಂದರೆ ಸೊ GK ಟುಡೇ ಅದು ಕೂಡ ಚೆನ್ನಾಗಿರ್ತಕ್ಕಂಥ. ಸೊ ನೀವು ಯಾವುದಾದ್ರೂ ಕೂಡ ವೆಬ್ಸೈಟನ್ನು ಯೂಸ್ ಮಾಡಿಕೊಂಡು ಸ್ಟಡಿ ಮಾಡ್ಕೋಬೋದು ಅಂತ ಹೇಳ್ತೀನಿ. ಹಾಗೆ ಸ್ನೇಹಿತರೆ ಸರ್ ಇನ್ನು ಮ್ಯಾಗ್ಝಿನ್ ಹೇಳೋದಾದ್ರೆ ಸ್ನೇಹಿತರೆ ಯಾವುದಾದ್ರೂ ಒಂದು ಮ್ಯಾಗ್ಝಿನ್ ಅಂತ ತಗೊಳ್ಳಿ, ಇಲ್ಲ ಅರಿವರ ತಗೊಳ್ಳಿ, ಇಲ್ಲ ವಿಜೇತ ತಗೊಳ್ಳಿ. ಸೊ ನಿಮಗೆ ಯಾವುದು ಇಷ್ಟ ಆಗುತ್ತೆ ಸೊ ಆ ಒಂದು ಮ್ಯಾಗ್ಝಿನ್ನ ಇಟ್ಕೊಂಡು ಏನು ಮಾಡಿ ಅಂತಂದರೆ ಸ್ಟಡಿ ಮಾಡಿ. ಸೊ ಅದು ಯಾವ ರೀತಿ ಸ್ಟಡಿ ಮಾಡ್ಬೇಕು ಸರ್ ಅಂತಂದರೆ ಸೊ ದಿನಾಲೂ ಏನು ನಡೀತದ ದಿನಪತ್ರಿಕೆಗಳನ್ನ ಓದಿರ್ತೀರಿ ಅದನ್ನು ಶಾರ್ಟ್ ನೋಟ್ಸ್ಗಳನ್ನ ಮಾಡಿಟ್ಕೊಳ್ಳಿ. ಹಾಗೆ ಗೆಟ್ವೇ ಆಗಿರ್ಬೋದು ಮತ್ತು ಯಾವುದೇ ಒಂದು ಟೆಲಿಗ್ರಾಮ್ದಲ್ಲೇ ಬಂದಿರತಕ್ಕಂಥ ಕರೆಂಟ್ ಅಫೇರ್ಸ್ಗೆ ಬಂದಿರತಕ್ಕಂಥ ಸುದ್ದಿಗಳನ್ನ ಅದನ್ನು ಕೂಡ ಸಾಧ್ಯವಾದಷ್ಟು ಶಾರ್ಟ್ ನೋಟ್ಸ್ಗಳನ್ನ ಮಾಡಿಟ್ಕೊಳ್ಳಿ. ಯಾವುದೇ ರೀತಿಯಾದಂಥ ವೆಬ್ಸೈಟ್ದಲ್ಲಿ ಬಂದ ಮಾಹಿತಿಗಳನ್ನು ಕೂಡ ಆದಷ್ಟು ಶಾರ್ಟಲ್ಲೇ ಮಾಡಿಟ್ಕೊಳ್ಳಿ. ನಂತರ ಮ್ಯಾಗ್ಝಿನಲ್ಲಿ ಏನು ಬರುತ್ತಲ್ಲ ಸೊ ಆದಷ್ಟು ಮ್ಯಾಗ್ಝಿನಲ್ಲಿ ಬಂದಿದ್ದನ್ನು ನೀವು ಆಲ್ರೆಡಿ ಕರೆಂಟ್ ಅಫೇರ್ಸಲ್ಲಿ ಬಂದಿರತಕ್ಕಂಥ ಮಾಹಿತಿ ಆಲ್ರೆಡಿ ನೀವು ಬರೆದಿರ್ತೀರ. ಅಕಸ್ಮಾತ್ ನೀವು ಬರದೇ ಇರೋದ ಮಾಹಿತಿ ಏನಾದರೂ ಮ್ಯಾಗ್ಝಿನಲ್ಲಿ ಬಂದಿದ್ದರೆ ಸೊ ಅದನ್ನು ಏನು ಮಾಡಿ ಅಂತಂದರೆ ಸೊ ಪಾಯಿಂಟಲ್ಲಿ ಆ್ಯಡ್ ಮಾಡ್ಕೊಂಡು ಏನು ಮಾಡಿ ಅಂತಂದರೆ ಸೊ ಸ್ಟಡಿಯನ್ನು ಮಾಡ್ತಾ ಹೋಗಿ. ಇಷ್ಟು ಏನಪ್ಪ ಅಂದರೆ ಸೊ KA 5 ವರ್ಷದ ಪ್ರಶ್ನೆ ಪತ್ರಿಕೆಗಳನ್ನು ಗಮನಿಸಿದಾಗ
ಕರೆಂಟ್ ಅಫೇರ್ಸ್ನಲ್ಲಿ ಬಂದಿರತಕ್ಕಂಥ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಟಾಪಿಕ್ಗಳ ಬಗ್ಗೆ ಚರ್ಚೆ ಮಾಡಿದ್ವಿ. ಹಾಗೆ ಏನು ಓದಬೇಕು ಸರ್, ಕರೆಂಟ್ ಅಫೇರ್ಸ್ಗೆ ಸಂಬಂಧಪಟ್ಟಂತೆ ಏನೇನು ಓದಬೇಕು, ಯಾವ ರೀತಿಯಾಗಿರ್ತಕ್ಕಂಥ ಸ್ಟಡಿಯನ್ನು ಮಾಡಬೇಕು ಎಂಬುದನ್ನು ಕೂಡ ಹೇಳಿದ್ವಿ. ಸ್ನೇಹಿತರೆ, ಇದಿಷ್ಟು ಏನಪ್ಪ ಅಂದರೆ ಪ್ರಸಿದ್ಧ ಘಟನೆಗೆ ಸಂಬಂಧಪಟ್ಟಂತೆ ಇರತಕ್ಕಂಥ ಕೆಲವೊಂದಿಷ್ಟು ಮಾಹಿತಿ. ಸ್ನೇಹಿತರೆ, ಈ ರೀತಿಯಾಗಿರ್ತಕ್ಕಂಥ ಸ್ಟಡಿಯನ್ನು, ಆದರೆ ಮುಖ್ಯವಾಗಿ ನೀವು ಕರೆಂಟ್ ಅಫೇರ್ಸ್ ಅಂತ ಬಂದಾಗ ತುಂಬ ಎಲ್ಲವನ್ನು ಓದಬೇಕು, ಎಲ್ಲವನ್ನು ತಿಳ್ಕೊಬೇಕು, ಎಲ್ಲವನ್ನು ನೋಟ್ಸ್ ಮಾಡ್ಕೋಬೇಕು ಅನ್ನೋ ಅವಶ್ಯಕತೆ ಇಲ್ಲ. ಇಂಪಾರ್ಟೆಂಟಾಗಿ ಇತ್ತೀಚಿನ ಹಳೆಯ ಪ್ರಶ್ನೆ ಪತ್ರಿಕೆಗಳನ್ನು ಗಮನಿಸಿದಾಗ ಯಾವ ಮೇಲೆ ಹೆಚ್ಚು ಟಾಪಿಕ್ಗಳ ಮೇಲೆ ಪ್ರಶ್ನೆಗಳು ಬಂದಿದ್ದಾವೆ, ನಮಗೆ ಯಾವ ಒಂದು ಟಾಪಿಕ್ಗಳು ಇಂಪಾರ್ಟೆಂಟು, ನಾವು ಯಾವ ಒಂದು ಟಾಪಿಕ್ಗಳನ್ನ ನಾವು ಸರಿಯಾಗಿ ಸ್ಟಡಿ ಮಾಡಿದರೆ ನಮಗೆ ಹೆಚ್ಚು ಅಂಕಗಳು ಬರ್ತಾವೆ ಅನ್ನೋದನ್ನು ತಿಳ್ಕೊಂಡು ಏನು ಮಾಡಬೇಕಂದ್ರೆ ನೀವು ಸ್ಟಡಿಯನ್ನು ಮಾಡಬೇಕು. ಸೊ ಅದೇ ನಿಟ್ಟಿನಲ್ಲಿ ಇವತ್ತು ನಾವು ಇತ್ತೀಚಿನ ಪ್ರಶ್ನೆ ಪತ್ರಿಕೆಗಳನ್ನ ಗಮನಿಸಿ ಅವುಗಳಲ್ಲಿರ್ತಕ್ಕಂಥ ಹೈಯೆಸ್ಟ್ ಪ್ರಶ್ನೆಗಳು ಯಾವ ಒಂದು ಟಾಪಿಕ್ ಮೇಲೆ ಬಂದಿದ್ದಾವೆ ಅನ್ನೋದನ್ನು ನಾನು ಇವತ್ತು ನೀಡಿದ್ದೀನಿ. ಸೊ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಸ್ನೇಹಿತರೆ, ಏನಪ್ಪ ಅಂದರೆ ಈಗಾಗಲೇ ಪೊಲೀಸ್ ಕಾನ್ಸ್ಟೇಬಲ್ ಆಗಿರ್ಬೋದು, ಸಿವಿಲ್ ಆಗಿರ್ಬೋದು ಮತ್ತು CR ಈಗಾಗಲೇ ನೇಮಕಾತಿ ಆಗಿದೆ. ಯಾರು ಅಪ್ಲಿಕೇಶನನ್ನು ಸಲ್ಲಿಸಿ ಹಾಗೆ ಮುಂಬರುವಂಥ ದಿನಗಳಲ್ಲಿ KPSC ವತಿಯಿಂದ ಆಗಿರ್ಬೋದು ಮತ್ತು KA ವತಿಯಿಂದ ಇನ್ನೂ ಹಲವಾರು ನೇಮಕಾತಿಗಳಾಗ್ತವೆ. ತಾವೆಲ್ಲರೂ ಕೂಡ ಚೆನ್ನಾಗಿರತಕ್ಕಂಥ ಸ್ಟಡಿಯನ್ನು ಮಾಡ್ಕೊಳ್ಳಿ. ಹೆಚ್ಚು ಬಾರಿ ಸಿಲೆಬಸನ್ನು ಆದಷ್ಟು ಬೇಗ ಕವರ್ ಮಾಡಿಕೊಂಡು ಹೆಚ್ಚು ರಿವಿಷನನ್ನು ಮಾಡ್ಕೊತ ಹೋಗಿ ಆದಷ್ಟು ಮಾಕ್ ಟೆಸ್ಟ್ಗಳನ್ನ ಬರೀರಿ ಅಂತ ಹೇಳ್ತೀನಿ. ಸ್ನೇಹಿತರೆ, ಮುಂಬರುವಂಥ ವಿಡಿಯೋದಲ್ಲಿ ಅಂತಂದರೆ ನೆಕ್ಸ್ಟ್ ವಿಡಿಯೋದಲ್ಲಿ ಇತಿಹಾಸಕ್ಕೆ ಸಂಬಂಧಪಟ್ಟಂತೆ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಟಾಪಿಕ್ ಯಾವುವು, ಸೊ ನಾವು ಇತ್ತೀಚಿನ 5 ವರ್ಷಗಳ ಪ್ರಶ್ನೆ ಪತ್ರಿಕೆಗಳನ್ನ ಗಮನಿಸಿದಾಗ ಯಾವ ಒಂದು ಟಾಪಿಕ್ಗಳ ಮೇಲೆ ಎಷ್ಟು ಪ್ರಶ್ನೆಗಳು ಬಂದಿವೆ, ನಾವು ಯಾವ ಒಂದು ಟಾಪಿಕ್ಗಳನ್ನ ಜಾಸ್ತಿ ಇಂಪಾರ್ಟೆಂಟ್ ಒತ್ತನ್ನು ಕೊಟ್ಟು ನಾವು ಓದಬೇಕು ಅನ್ನೋದನ್ನು ಕೂಡ ಮುಂದಿನ ದಿನಗಳಲ್ಲಿ ಮಾಹಿತಿಯನ್ನು ನೀಡ್ತಾ ಹೋಗ್ತೀನಿ ಅಂತ ಹೇಳ್ತಾ, ಸ್ನೇಹಿತರೆ, ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇನ್ನು ನಮ್ಮ ಒಂದು ಸ್ಪರ್ಧಾ ಕಾಲಾಗ್ನಿಟ್ ಯೂಟ್ಯೂಬ್ ಚಾನಲ್ ಆಗಿರ್ಬೋದು, ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಏನಪ್ಪ ಅಂದರೆ ಟೆಲಿಗ್ರಾಮ್ ಚಾನಲ್ನ ಲಿಂಕನ್ನು ಕೊಟ್ಟಿದ್ದೀನಿ. ಸೊ ಅದನ್ನು ಟೆಲಿಗ್ರಾಮ್ ಚಾನಲ್ ಜಾಯ್ನ್ ಆಗ್ಬೋದು. ಹಾಗೆ ವಾಟ್ಸಪ್ ಚಾನಲ್ ಕೂಡ ಇದೆ. ಸೊ ಯಾರು ವಾಟ್ಸಪ್ ಚಾನಲ್ ಆಗಿರ್ಬೋದು ಮತ್ತು ಟೆಲಿಗ್ರಾಮ್ ಚಾನಲ್ ಎಲ್ಲದೂ ಜಾಯ್ನ್ ಆಗ್ಬೋದು, ಅಲ್ಲಿ ಜಾಯ್ನ್ ಆಗಿ ಅಂತ ಹೇಳ್ತಾ, ಸ್ನೇಹಿತರೆ, ಇದಿಷ್ಟು ಏನಪ್ಪ ಅಂದರೆ ಇವತ್ತಿನ ಈ ಒಂದು ವಿಡಿಯೋ ಆಗಿರ್ತದೆ. ಸೊ ಇಲ್ಲಿವರೆಗೂ ಈ ಒಂದು ವಿಡಿಯೋನ ವೀಕ್ಷಿಸ್ತಕ್ಕಂಥ ತಮಗೆಲ್ಲರಿಗೂ ಶುಭವಾಗಲಿ. ಧನ್ಯವಾದಗಳು.